ಗೂಗಲ್ ರಿವ್ಯೂಸ್ ಕಂಡ್ಕೊಂಡು ಒಳ್ಳೆ ಒಂಬ ಅಂತೇಳಿ ಬಂದರೆ ಇದೇ ಥರ ಆಪದ ಮರ. ಫ್ರೆಂಡ್ ಮದಿ ಅಂದೇಳಿ ಬಳ್ಳಾರಿ ಬಂದಿದ್ದು ನನಗೆ ಬೆಂಗಳೂರು ವಾಪಸ್ ಹೋಗೋ ಮುಂಚೆ ಒಳ್ಳೆ ನಾನ್ ವೆಜ್ ಊಟ ತಿನ್ಬೇಕಂತ ಮನ್ಸಾಯ್ತು. ಕಡಿಗೆ ಮ್ಯಾಪ್ಸ್ ಕಂಡ್ಕೊಂಡು ಯಾವುದೋ ಒಂದು ಡೆಲ್ಲಿ ದರ್ಬಾರನೋ ಹೋಟ್ಲು ಹುಡ್ಕೊಂಡು ಹೋಗೇ ಬಿಟ್ಟೆ. ಟೈಮ್ ಕಂಡ್ರೆ ಇನ್ನೂ 6:30. ಇಷ್ಟೊತ್ತಿಗೆ ಊಟ ಅಲ್ಲಿ ರೆಡಿ ಇರ್ತಿತ್ತು. ಅದಕ್ಕೆ ಒಳಗೆ ಹೋಗೋತ್ತಿಗೆ ಬಿರಿಯಾನಿ ಮತ್ತು ಕಬಾಬ್ ಆರ್ಡ್ರ್ ಮಾಡಿ ಹೋಗಿ ಟೇಬಲ್ ಮೇಲೆ ಕುಂತೆ. ಸುಮ್ಮನೆ ಕೂಕೊಂಡು ಎಂತ ಮಾಡೋದು ಅಂತೇಳಿ ಗೂಗಲ್ ರಿವ್ಯೂಸ್ ಓಪನ್ ಮಾಡಿ ನೋಡ್ತಾ ಇದ್ದೆ. ಅಲ್ಲಿ ಕಂಡ್ರೆ ಯಾರೋ ಒಬ್ರು ಇಲ್ಲಿ ಆನ್ಲೈನ್ ಪೇಮೆಂಟ್ ಇಲ್ಲ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿರೋ. ನಾನು ಫುಲ್ ಶಾಕು. ನನ್ನ ಹತ್ರ ಕ್ಯಾಶ್ ಇಲ್ಲ ಮರ್ರೆ. ಮತ್ತಿಲ್ಲಿ ಪಾತ್ರದಕ್ಕೂ ಸಹವಾಸ ಯಾರಿಗೆ ಬೇಕಂದೇಳಿ ಬಡ ಎದ್ದೋಗಿ ಓನರ್ ಹತ್ರ ಕೇಳಿದೆ. ಓನರ್ ಕಂಡ್ರೆ ಎಲ್ಲ ಥರ ಪೇಮೆಂಟ್ ಇತ್ತು. ಹೋಗಿ ಕೂತ್ಕೊಳ್ಳಿ ಊಟ ಟೇಬಲಿಗೆ ಬತ್ತಂದು. ಸರಿ ಅಂತ ಹೋಗಿ ಕೂತೆ ನಮ್ದು ಮಟನ್ ಬಿರಿಯಾನಿ ಟೇಬಲಿಗೆ ಬಂತು. ಎಂತ ಘಮ ಸ್ಮೆಲ್ ಅಂತೀರಾ. ಆ ರೈಸ್ ಮತ್ತು ಟೆಕ್ಸ್ಚರ್ ಕಂಡು ನನಗೆ ಬಿರಿಯಾನಿ ಮೇಲೆ ಮತ್ತೆ ಲವ್ ಆಯ್ತು ಕಣಿ. ಇನ್ನು ಪೀಸ್ ಬಗ್ಗೆ ಹೇಳೋಕೆ ನಾನು, ಯಾಕಂದರೆ ಯಾರೊಬ್ಬ ರಿವ್ಯೂ ಅಲ್ಲಿ ಕ್ವಾಂಟಿಟಿ ಕಮ್ಮಿ ಕೊಡ್ತಾರೆ, ಪೀಸ್ ಎಲ್ಲ ಜಾಸ್ತಿ ಇಪ್ಪೋದಿಲ್ಲ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ 5ರಿಂದ 6 ಪೀಸ್ ಇತ್ತು. ಜೊತೆಗೆ ಒಂದು ಚಿಕ್ಕ ನಲ್ಲಿ ಮೂಳೆ ಬೇರೆ. ಬಿರಿಯಾನಿ ಏನೋ ತಂದ್ಕೊಟ್ರು. ಇನ್ನು ಕಬಾಬ್ ಯಾವಾಗ ಬತ್ತಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಕೂತಿದ್ದೆ ಬಿರಿಯಾನಿ ತಿನ್ಕೊಂಡು. ಈ ಬಿರಿಯಾನಿ ತಿಂಬೊಬ್ಬರದೆಲ್ಲ ಕಬಾಬ್ ತಂದು ನನ್ನ ಟೇಬಲ್ ಮೇಲೆ ಇಟ್ಟೋರು. ಅದು ಯಾವಾಗ ಇಟ್ಟೋರು ನಾ ಕಾಣೆ. ಟೇಬಲ್ ಮೇಲೆ ಕಬಾಬ್ ಬಂದು ಕೂತಿದ್ದ ಖುಷಿಗೆ ಒಂದು ವೀಡಿಯೋ ಮಾಡ್ಕೊಂಡು ಕಬಾಬಿಗೆ ಕೈ ಹಾಕಿದೆ. ಬಿಸಿ ಸುಡುತ್ತೆ ಮಾರ್ರೆ ಅದೊಂದು. ಕಬಾಬ್ ಅಂತೂ ಬಿರಿಯಾನಿಗಿಂತ ಚೆನ್ನಾಗಿತ್ತು ಕಣಿ. ಕ್ವಾಂಟಿಟಿ ಕಮ್ಮಿ ಕೊಡ್ತಾರೆ ಅಂದೇಳಿ ಹಾಫ್ ಕಬಾಬ್ ಬದಲು ಫುಲ್ ಹೇಳಿ ನಂದು ಹೊಟ್ಟೆ ಫುಲ್ ಆಯಿತು. ಅದಕ್ಕೆ ಅದನ್ನು ಹೇಳಿ ಪಾರ್ಸಲ್ ಮಾಡಿಸಿದೆ. ನೀವು ಯಾವತ್ತಾರು ಬಳ್ಳಾರಿ ಕಡೆ ಬಂದರೆ ತಪ್ಪದೆ ಈ ಹೋಟೆಲ್ ವಿಸಿಟ್ ಮಾಡ್ಕಣಿ. ಸಿಟಿ ಬಸ್ ಸ್ಟ್ಯಾಂಡಿಂದ ತುಂಬ ಹತ್ತಿರ ಇತ್ತು. ನನ್ನ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರುತ್ತೆ, ಹೋಗಿ ಚೆಕ್ ಮಾಡ್ಕೊಳ್ಳಿ ಆಯಿತಾ. ಮತ್ತು ಅಪರೂಪಕ್ಕೊಂದು ಬಂಡ ಕುಡಿತಾ ಇರ್ರಿ, ಹೊಟ್ಟೆ ತಂಪಿರುತ್ತೆ ಅಕ್ಕ. ಮತ್ತು ಇನ್ನೊಂದು ವಿಷಯ ಏನಂದ್ರೆ ನಂದು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಿರೋರಿಗೆ ತುಂಬ ಧನ್ಯವಾದಗಳು. ಹಿಂಗೆ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಹೋಯ್ ಬತ್ತೆ ಮರ್ರೆ.